ನಮಸ್ಕಾರ ಟಿವಿ ಟುಗೆ ಸ್ವಾಗತ. ಬೊಮ್ಮನಹಳ್ಳಿ ಕ್ಷೇತ್ರದ ಉಳಿಮಾವಿನಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಧು ಹಾಗೂ ಬಿಳೆಕಳ್ಳಿ ಯುವ ಕಾಂಗ್ರೆಸ್ ಮುಖಂಡ ಆಂಟೋನಿ, ಕಾಂಗ್ರೆಸ್ ಮುಖಂಡ ಬೇಗೂರ್ ಅಬ್ದುಲ್ಲಾ ಹಾಗೂ ಹಲವಾರು ಮುಖಂಡರು ವಿಶ್ವವಿಖ್ಯಾತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರ ಮಾರ್ಗದರ್ಶನ ಎಲ್ಲರಿಗೂ ಬೇಕು ಎಂದು ಹೇಳಿದರು. ಹಿಂಗೆ ಜೈ ಭೀಮ್ ಅಂದ ಹಿಂಗೆ ಯಾರು ನೀವು ಕುಡಿತೀರಾ? ಮನೆ ಹಾಕಸ್ ಕೊಟ್ಬಿಡ್ತೀನಿ. ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಹುಟ್ಟುಹಬ್ಬದ ಪ್ರಯುಕ್ತ ಬಿಳೆಕಳ್ಳಿ ಭಾಗದ DSS ಸಂಘಟನೆಯವರಾದ ನಾಗರಾಜ್ ಅವರು ಹಾಗೂ ಅವರ ಸಂಘಟಕರಿಂದ ಈ ಅಂಬೇಡ್ಕರ್ ಪುತ್ಲಿ ಹೋದ ವರ್ಷ ಇನಾಗ್ರೇಷನ್ ಮಾಡಿದ್ರು. ನಾನು ಬಂದಿದ್ದೆ ಇನಾಗ್ರೇಷನ್ಗೆ. ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ ಈ ವರ್ಷ ಸಂಭ್ರಮಾಚರಣೆ. ಯಾವಾಗ್ಲೂ ಹಿಂಗೆ ಮಾಡ್ಲಿ. ಇವ್ರು ಇವತ್ತೇನ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದೀವಿ, ಇಲ್ಲಿಗೆ ನಿಲ್ಬಾರದು. ಅವರ ಸಿದ್ಧಾಂತಗಳನ್ನ ಪಾಲಿಸುವಂತೆ ಜನರಲ್ಲಿ ಪ್ರಜ್ಞೆ ಮೂಡಿಸ್ಬೇಕಂತ ನಾನು ಈ DSS ಸಂಘಟನೆ ಅವ್ರಿಗೆಲ್ಲರಿಗೂ ತಿಳಿಸ್ತೇನೆ. ನಾವ್ ಇವ್ರು ಏನೇ ಮಾಡಿದ್ರು ಜೊತೆಲಿ ಇರ್ತೀವಂತ ನಾನು ಇದನ್ನೇ ಮಾತು ಕೊಡ್ತಾ ಇದ್ದೇನೆ. ಹಾಗೆ ಎಲ್ಲಾ ಕಡೆ ಇವತ್ತು ಒಂಥರ ನಾಡ ಹಬ್ಬ ಆಗಿದೆ. ಇದು ಅಂಬೇಡ್ಕರ್ ಜನ್ಮ ದಿನಾಚರಣೆ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದೆ. ಈಗ ತಾನೇ ನಮ್ಮ ಉಳಿಮಾವ್ ಭಾಗದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮುಗಿಸ್ಕೊಂಡು ಬಂದಿದ್ದೀವಿ. ಇದೇ ತರ ಮುಂದೆ ಬರೋ ದಿನಗಳಲ್ಲಿ ಎಲ್ಲ ನಾವು ಇವರು ಒಟ್ಟಿಗೆ ನಿಲ್ತೀವಿ ಅಂತ ನಾನು ಈ ದಿನ ಮಾತು ಕೊಡ್ತಾ ಇದ್ದೇನೆ. ಯಾವ ತರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ? ಬೊಮ್ಮನಹಳ್ಳಿ ಬ್ಲಾಕ್ ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಅವ್ರದೇ ಆದ ವಾರ್ಡ್ಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ನಾವು ಹಾಗೂ ನಮ್ಮ ನಾಯಕರಾದ ಉಮಾಪತಿ ಶ್ರೀನಿವಾಸ್ ಗೌಡರು ಭೇಟಿ ಕೊಟ್ಟು ಒಂದ್ ಅನ್ನದಾನ ಮಾಡೋದಿರ್ಬೋದು, ಅವ್ರಿಗೆ ಕಿಟ್ಟುಗಳು ಕೊಡೋದಿರ್ಬೋದು, ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ತುಂಬಾ ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ. ಎಲ್ಲಾ ಕಡೆ ಮಾಡ್ತಾ ಇದೀವಿ ಬೊಮ್ಮನಹಳ್ಳಿಯಲ್ಲಿ. ಇವತ್ತು ಮೊಟ್ಟ ಮೊದಲನೇದಾಗಿ ನಮ್ಮ ಇಂಡಿಯನ್ ಬ್ಯಾಂಕ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಅಂದ್ರೆ ನಮ್ಮ DSS ಸಂಘಟನೆಯಿಂದ ಹೋದ ವರ್ಷ ಏನು ಸ್ಟ್ಯಾಚ್ಯೂನ ಇಲ್ಲಿ ಉದ್ಘಾಟಿಸಿದ್ರು, ಅದನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು 135ನೇ ಹುಟ್ಟುಹಬ್ಬದ ಒಂದು ಶುಭ ಗಳಿಗೆ ಅಂತಾನೆ ಹೇಳ್ಬೇಕು. ಇನ್ನೊಂದು ಏನಂದ್ರೆ ನಮ್ ಮುಖ್ಯವಾಗಿ ಇಲ್ಲಿ ಇದು ಒಬ್ಬರಿಗೆ ಸೀಮಿತವಾದಂತ ಹಬ್ಬ ಅಲ್ಲ. ಇದು ಎಲ್ಲಾ ಜನ ಸೇರಿ ಮಾಡೋಂತ ಹಬ್ಬ. ಇದು ವಿಶ್ವದ ಜ್ಞಾನದ ದಿನ, ನಾಲೆಡ್ಜ್ ಡೇ ಅಂತ ಏನು ಪರಿಗಣಿಸಿದ್ದಾರೆ, ಅದು ಬಾಬಾ ಸಾಹೇಬರ ಒಂದು ಹಿರಿಮೆಗೆ ಗರಿಮೆಗೆ ಹಿಡಿದಂತ ಕೈಗನ್ನಡಿ ಅಂತ ಹೇಳ್ಬೋದು. ಬಾಬಾ ಸಾಹೇಬರು ಹೇಳಿದರೆ, ಅಜ್ಞಾನ ಎಂಬ ಕತ್ತಲನ್ನು ಶಿಕ್ಷಣ ಎಂಬ ಬೆಳಕಿನಿಂದ ತೊಳೆಯಬೇಕು. ಶಿಕ್ಷಣಕ್ಕೆ ಕೊಟ್ಟಂತಹ ಮಹತ್ವ ಅತ್ಯಂತ ಒಂದು ಬಲಿಷ್ಠ ದೇಶ ಕಟ್ಟಬೇಕಾದ್ರೆ ಅದಕ್ಕೆ ಶಿಕ್ಷಣ ಮೂಲ ಅಂತ ಹೇಳಿ ಬಾಬಾ ಸಾಹೇಬರ ಸಿದ್ಧಾಂತಗಳು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಬಾಬಾ ಸಾಹೇಬರ ಅನುಯಾಯಿಗಳಾಗಿ ಅವರ ಸಿದ್ಧಾಂತವನ್ನು ಚಾಚು ತಪ್ಪದೆ ಪಾಲಿಸ್ಕೊಂಡ್ ಬರ್ತಾ ಇದ್ದೇವೆ. ಅವರು ಕೊಟ್ಟಂತಹ ಪ್ರಜಾಪ್ರಭುತ್ವ ಎಂಬ ಶಕ್ತಿ, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲಿವರೆಗೂ ಆಕಾಶದಲ್ಲಿ ಮಿನುಗುತ್ತಾ ಇರ್ತಾವೋ ಅಲ್ಲಿವರೆಗೂ ಭಾರತದ ಭದ್ರ ಬುನಾದಿಗೆ ಅವ್ರು ಕೊಟ್ಟಂತಹ ಪ್ರಜಾಪ್ರಭುತ್ವದ ಶಕ್ತಿ ಉಪಯೋಗ ಆಗುತ್ತೆ. ಕಟ್ಟ ಕಡೆಯ ವ್ಯಕ್ತಿಗೂ ಸಮಾನತೆ, ಸೋದರತ್ವ ಭಾವನೆಯ ಸಿದ್ಧಾಂತವನ್ನ ಬಾಬಾ ಸಾಹೇಬರು ನಮ್ಮ ಮನುಕುಲಕ್ಕೆ ತಿಳಿಸಿ ನಮ್ಮನ್ನು
ಶಾರೀರಿಕವಾಗಿ ಆಗಲಿ ಮಾನಸಿಕವಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಾಗಾಗಿ ಇಂದಿನ 135ನೇ ವರ್ಷದ ಹುಟ್ಟುಹಬ್ಬವನ್ನು ನನ್ನ ಆತ್ಮೀಯ ಸಹೋದರರು ಹಾಗೂ ದಲಿತ ಸಂಘರ್ಷ ಸಮಿತಿಯ ನನ್ನ ಎಲ್ಲ ಹಿರಿಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಒಂದು ಸಹಯೋಗದಲ್ಲಿ ಈ ಒಂದು ಬಾಬಾ ಸಾಹೇಬ್ ವೃತ್ತದಲ್ಲೇ ನಾವು ಕಳೆದ ಹಲವಾರು ವರ್ಷಗಳನ್ನು ಆಚರಿಸ್ಕೊಂಡ್ ಬರ್ತಾ ಇದ್ದೇವೆ. ಈ ದಿನವೂ ಆ ಮುಂದುವರೆದ ಭಾಗವಾಗಿ ಈ ದಿನವೂ ಆಚರಿಸ್ತಾ ಇದ್ದೇವೆ. ಇದಕ್ಕೆ ಸಾಕ್ಷಿಯಾದ ಎಲ್ಲ ನನ್ನ ಹಿರಿಯ ಕಿರಿಯ ರಾಜಕೀಯ ಮುಖಂಡರುಗಳು, ದಲಿತ ಸಂಘರ್ಷ ಸಮಿತಿಯ ನಾಯಕರುಗಳು ಎಲ್ರಿಗೂ ಮತ್ತೊಮ್ಮೆ ಬಾಬಾ ಸಾಹೇಬ್ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.